ನಿಂಗೆ 4 ವರ್ಷ ಏನು ಅನಿಸ್ತು, ಫ್ರೆಂಡ್ಸ್ ಏನು ಅನಿಸ್ತು, ನಿಂಗೆ 4 ವರ್ಷ ಏನೇನು ಎಕ್ಸ್ಪೀರಿಯನ್ಸ್ ಆಗ್ತದೆ ಹೇಳು. ಹೇಳಿಲ್ಲ ಹೇಳು ಹೇಳಿ ಎಲ್ಲಿ ಹೇಳು. support ನಾನು ಅನ್ಕೊಳ್ಳೋದೆಲ್ಲ ಆಗ್ಯಾವ ಕಾಲೇಜ್ನಾಗ ಸ್ಪೆಷಲಿ ಅಂತ ಬಿ ಒಳಗೆ ಲೈಫ್ ಚಲೋ ಐತಿ. ಅನ್ಕೊಂಡಿದ್ರೆ ಜಾಸ್ತಿ ಫ್ರೆಂಡ್ಸ್ ಆಗ್ಯಾರ, ಫ್ರೆಂಡ್ಸ್ ಸಿಕ್ಕರೆ ಲವ್ ಆಗ್ಯಾವ. ಫುಲ್ ಎಕ್ಸ್ಪೀರಿಯನ್ಸ್ ಎಂಜಾಯ್ಮೆಂಟ್ ಎಲ್ಲ ಫ್ರೆಂಡ್ಸ್. ನೀವೇನು ಅನ್ಕೊಂಡಿದ್ರಲ್ಲ ಅದನ್ನೆಲ್ಲ ಹೇಳಿ. ಏನು ಅನ್ಕೊಂಡಿದ್ರಿ? ಏನು ಅನ್ಕೊಂಡಿದ್ದೆ ಅಂದರೆ ಏನು ಅನ್ಕೊಂಡಿದ್ರಿ ಹೇಳ್ರಿ. ಅದೆಲ್ಲ ಆಗ್ಯಾವ ಅಂದ್ರಲ್ಲ, ಅದೇ ಏನು ಅನ್ಕೊಂಡಿದ್ರಿ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಸೀಕ್ರೆಟ್ ಅದ ಅಷ್ಟೇ ಹೇಳೋಕ್ಕಾಗಿಲ್ಲ. ಹೌದು, ನೀವು ಸ್ಟಾರ್ಟ್ ಮಾಡಿ ಈಗ ಸ್ಟಾರ್ಟ್ ಆಯ್ತು. ಅವ್ರಿಗೆ ಏನು ಎಲ್ಲರಿಗೂ ಅವ್ರ ಟೀಚರಿಗೆ ಅವ್ರಿಗೆ ಸ್ಟಾರ್ಟ್ ಆಗಿತ್ತು ಅದು. ಸ್ಟಾರ್ಟ್ ಆಯ್ತು ಈಗ. ಹಾಂ ಹೇಳಿ. 4 ವರ್ಷದ ಅನುಭವಗಳನ್ನು 4 ವರ್ಷ ಏನೆಲ್ಲ ಏನಾದರೂ ನಮ್ಮ ಜೊತೆ ಅನುಭವಗಳ ಭಾಳ ಹೋದ್ರೆ ಹಂಗೆ ಎಳೆ ಎಳೆಯಾಗಿ ಬರ್ತವೆ. ಆದರೆ ಎಲ್ಲ ಎಳೆಗಳನ್ನ ಇಲ್ಲಿ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಎಳೆಗಳನ್ನ ತೆಗೆದು ನಾವು ಒಂದು ಯಾಕಂದರೆ ಫಸ್ಟ್ ಬಂದಾಗ ನಮ್ಮ ಜೊತೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ, ಯಾರೂ ಇದನ್ನಿರಲಿಲ್ಲ, ಹಾಗೆ ಆರ್ಥಿಕವಾಗಿ ಸಂದರ್ಭ ಆಗ್ತವೆ. ಬಟ್ ಯಾಕಂದ್ರೆ ಹಂಗೆ ಡೇ ಬೈ ಡೇ ಊಟ ಮಾಡಿದಾಗ ಫ್ರೆಂಡ್ಸ್ಗಳ ನಮ್ಮ ಜೊತೆ ಭಾಳ ಅಂದರೆ ಯಾಕಂದರೆ ನಾವು ಲೈಫನ್ನು ಹೆಂಗೆ ಲೀಡ್ ಮಾಡಬೇಕು, ಎಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಹೆಂಗಿದ್ದಾಗ ನಾವು ಯಾವ ರೀತಿ ನಡೆಯೋಬೇಕು ಎಲ್ಲ ನಾವು ಫ್ರೆಂಡ್ಸ್ ಜೊತೆಗೆ ಭಾಳ ತಲ್ಕೊಂಡಿವಿ. ಜೊತೆಗೆ ಹೊರಗಡೆ ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಗೆ ಭಾಳ ಓಕೆ ಹೇಳಿ. ನಮ್ಗೆ ಯಾವುದು ಮರೆಯೋದಿಲ್ಲ, ಯಾಕಂದರೆ ಎಂದೆಲ್ಲೂ ಮರೆಯೋದಿಲ್ಲ ಅಂತ ಹೇಳಿ ನನಗೆ ಒಂದು ಮಾತಾಡೋಣ. ಅದು ಫ್ರೆಂಡ್ಸ್, ಈಗ ನನ್ನ ಮರಿ ನಾನು ಹೇಳ್ತಾ ಇದ್ದೀನಿ ನಾಲ್ಕು ಮಾತುಗಳು. ನನಗಂತೂ 4 ವರ್ಷ ಸೂಪರ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದರಲ್ಲಿ ಕೆಲವು ಅದು ಸೀಕ್ರೆಟ್, ಟಾಪ್ ಸೀಕ್ರೆಟ್ ಅದು ಈ 4 ವರ್ಷದಲ್ಲಿ ನಾನಂತೂ ಒಂದು ಒಳ್ಳೆಯ ಅನುಭವ ಕಲ್ತಿದ್ದೀನಿ. ಎಸ್ಪೆಷಲಿ ಒಂದು ಚಿತ್ರದುರ್ಗದಲ್ಲಿ ಉತ್ತಮ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಅಂತ ಹೇಳ್ಬೋದು. ಅಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಭಾಳ ಆಗಿದೆ ಅಲ್ಲಿ. ಆಮೇಲೆ ನಂತರ ನಮ್ಮ ಕಾಲೇಜ್ ಮುಗಿದ ಆಲ್ ದ ಬೆಸ್ಟ್ ವರ್ಡ್. ಟೈಮ್ ಆಯಿತು, ಸಾರಿ ಆಯಿತು.